ಅವ್ರು ಇಂಥ ಜಾಗದಲ್ಲಿ ಹಿಂಗೇ ಮಾತಾಡಿ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಕೆಲಸನ ನಾವು ಮಾಡಿಲ್ಲ. ಯಾಕಂದ್ರೆ ಅವರು ವ್ಯಕ್ತಿತ್ವ ಹಂಗಿದೆ. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಅವರು ಮತ್ತೊಂದ್ಸರಿ ನಮ್ಮ ಜೊತೆಗೆ ಬಂದಾಗ, ಪಕ್ಷದ ಬಂದಾಗ, ಆವಾಗ ನಾನು ಮುಂದಕ್ಕೆ ಮಾತಾಡ್ತೀನಿ. ಸರಿಗೆ ಯತ್ನಾಳ್ ಅವರ ಜೊತೆ ನಿಮ್ಮ ಈ ರಿಲೇಶನ್ಶಿಪ್ ಇದೆಯಲ್ಲ, ಈಗ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ, ಅವರ ಜೊತೆ ಕಮ್ಯುನಿಕೇಟ್ ಮಾಡುವಂತದ್ದು ಪಕ್ಷದ ಚೌಕಟ್ಟಿನಲ್ಲಿ ಸರಿಯಲ್ಲ ಅನ್ನೋದಿದೆ. ಸೊ ಈಗ ನೆಕ್ಸ್ಟ್ ನಿಮ್ಮ ಬಾಂಧವ್ಯ ಹೇಗಿರುತ್ತೆ, ಹೇಗಾಗಬಹುದು? ಇವತ್ತು ನಾವು ಲೀಡರ್ಸ್ ಆಫ್ ಬಿಜೆಪಿ ಇವತ್ತು ಏನು ನಾವು ಮಾತಾಡ್ತೀವಿ, ಯತ್ನಾಳ್ ಅವರು ಇದ್ದಾರ? ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹ ಇರ್ತದೆ. ನಮ್ಮ ಹೋರಾಟಕ್ಕೆ ಕೆಲವು ಸಂದರ್ಭದಲ್ಲಿ ಇವತ್ತು ವಕ್ಫಿನ ಹೋರಾಟದಲ್ಲಿ ಈ ಹೋರಾಟದ ಕೀರ್ತಿ ಯತ್ನಾಳ್ ಅವರಿಗೂ ಕೂಡ ಸಲ್ಲಬೇಕಾಗುತ್ತೆ. ಬಟ್ ಮುಂದೆ ಮಾಡ್ತಕ್ಕಂಥ ಹೋರಾಟಗಳಿಗೆ ನಾವು ನಮ್ಮ ವರಿಷ್ಠರ ಜೊತೆಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಒಂದು ತೀರ್ಮಾನ ತಗೊಂಡು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಡೆ ಇಟ್ಟಿದ್ದಾರೆ ಅಂದಮೇಲೆ ವರಿಷ್ಠರ ಮಾತಿಗೆ ನಾವು ಬದ್ಧರಾಗಿದ್ದೀವಿ. ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಬಹಿರಂಗವಾಗಿ ಮಾತಾಡಬೇಡಿ ಅಂತ ಯತ್ನಾಳ್ ಅವರಿಗೆ ಮೊನ್ನೆ ಸಭೆಯಲ್ಲಿ ನೀವೆಲ್ಲ ಹೇಳಿದ್ರಿ, ಸಿದ್ದೇಶ್ವರ ನಿವಾಸದಲ್ಲಾದ ಸಭೆಯಲ್ಲಿ. ಅವರು ಆಚೆ ಹೋದ ನಂತರ ವಿಜಯಪುರದಲ್ಲಿ, ಬೆಳಗಾವಿಯಲ್ಲಿ, ಬೆಂಗಳೂರಲ್ಲೆಲ್ಲ ಬಹಿರಂಗವಾಗೇ ಮಾತಾಡ್ತಾ ಇದ್ದಾರೆ ಸರ್. ಎಲ್ಲ ಒಂದ್ ಕಡೆ ನಿಮ್ಮ ಮಾತಿಗೂ ಕೂಡ ಅವರು ಬೆಲೆ ಕೊಡ್ತಾ ಇಲ್ವಾ? ಅವರೊಬ್ಬರು ಹಿರಿಯ ನಾಯಕರಿದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ, ಅವ್ರ ವಿಚಾರಧಾರೆಗಳನ್ನ ಹೇಳ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರು ಇಂಥ ಜಾಗದಲ್ಲಿ ಹಿಂಗೇ ಮಾತಾಡಿ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಕೆಲಸನ ನಾವು ಮಾಡಿಲ್ಲ. ಯಾಕಂದ್ರೆ ಅವರು ವ್ಯಕ್ತಿತ್ವ ಹಂಗಿದೆ. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಅವರು ಮತ್ತೊಂದ್ಸರಿ ನಮ್ಮ ಜೊತೆಗೆ ಬಂದಾಗ, ಪಕ್ಷದ ಬಂದಾಗ, ಆವಾಗ ನಾನು ಮುಂದಕ್ಕೆ ಮಾತಾಡ್ತೀನಿ. ಮತ್ತೊಂದೇ ಸಭೆ ಮಾಡ್ತೀರಾ? ಇಲ್ಲ, ಈಗ ನಾವು ಅವರು ಪಕ್ಷದ ಉಚ್ಚಾಟೆ ಆದ್ಮೇಲೆ ಅವ್ರನ್ನ ಸೇರ್ಸ್ಕೊಂಡು ಸಭೆ ಮಾಡ್ಕೊಳ್ತಕ್ಕಂಥದ್ದು ಇಷ್ಟಲ್ಲ. ಆದ್ರೆ ನಾವೆಲ್ಲರೂ ಸಿಕ್ಕಾಗ ಸ್ನೇಹಿತರಾಗಿ, ಇವಾಗ ಬೇರೆ ಪಕ್ಷದವರು ನಮ್ಮ ಸ್ನೇಹಿತರಾಗಿ ಸೇರ್ಕೊಂಡಾಗ ಅಥವಾ ಹೊರಗಡೆ ಸೇರ್ತಾಗ ಸೇರ್ಕೊಂಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದ್ರೆ ಪಕ್ಷದ ಚೌಕಟ್ಟಲ್ಲಿ ನಾವು ಸೇರೋದು. ಉಚ್ಚಾಟನೆ ಆದ್ಮೇಲೆ ನಿಮ್ಗೇನಾದ್ರು ಸಂದೇಶ ಬಂದಿದೆ ಸರ್? ಅವ್ರ ಜೊತೆ ಸೇರ್ಬೇಡಿ, ಇಲ್ಲ, ಅಷ್ಟು ಕೆಳಮಟ್ಟದ ರಾಜಕಾರಣ ಕರ್ನಾಟಕಕ್ಕೆ ಮತ್ತು ಬಿಜೆಪಿ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಅವರು ಉಚ್ಚಾಟನೆ ಮಾಡಿದ್ದನ್ನು ಅರ್ಥ ಮಾಡ್ಕೊಂಡಷ್ಟು ಕೆಪಾಸಿಟಿ ನಮ್ಮ ತಂಡಕ್ಕೂ ಮತ್ತು ಇಲ್ಲಿರ್ತಕ್ಕಂಥ ಮುಖಂಡಗಳಿಗೂ ಇದೆ. ಮತ್ತು ಆ ಮಟ್ಟಕ್ಕೆ ನೀವೆಲ್ಲರೂ ಕೂಡ ದ್ವೇಷವನ್ನು ಬೆಳೆಸ್ಕೊಂಡು ಅವ್ರನ್ನ ಹೊರಗಡೆ ಹಾಕ್ತಿದ್ದೀವಿ ಅಂತಕ್ಕಂಥ ಮಾತನ್ನ ಪಕ್ಷ ಯಾವತ್ತೂ ಹೇಳೋದಿಲ್ಲ. ಯಾಕಂದ್ರೆ ಒಂದು ಸಂವಿಧಾನದ ಅಡಿಯಲ್ಲಿ ನಾವೊಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದನ್ನ ಮುಂದೆ ಪಕ್ವವಾಗಿ ಮಾಡ್ಕೊಂಡು ಹೋಗ್ತೀವಿ. ಹೀಗೆ ಒಂದು ಪ್ರಶ್ನೆ ಏನಂದ್ರೆ, ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರೆ, ಅದು ಅವರಿಂದ ಯಾರು ಹೋಗ್ತಾ ಇಲ್ಲ ಅನ್ನೋದು. ಇವತ್ತಿನವರೆಗೂ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಅವ್ರ ಮಾತುಗಳಲ್ಲಿ ಹೇಳಿರ್ತಕ್ಕಂಥ ವಿಜಯದಶಮಿವರೆಗೂ ನಾವೊಂದು ಸರ್ವೆ ಮಾಡ್ಕೊಂತೀವಿ, ಅವ್ರ ಮಾಹಿತಿ ಹೋಗ್ತೀವಿ, ಜನದ ಬಳಿಗೆ ಹೋಗ್ತೀವಿ, ಮಠ ಮಾನ್ಯರುಗಳ ಹತ್ರ ನಾನು ಸಂಪರ್ಕ ಮಾಡ್ತೀನಿ. ಮಾಡಿಬಿಟ್ಟು ನಾನು ಮುಂದಿನ ನಿರ್ಧಾರಗಳನ್ನು ವಿಜಯದಶಮಿ ಎಂದು ತಗೊಳ್ತೀನಿ ಅಂತಕ್ಕಂಥ ಮಾತನ್ನ ಆಡಿದ್ದಾರೆ ಹೊರತು ನಮ್ಮ ಜೊತೆಗೆ ಆ ಥರದ ಯಾವುದೇ ಚರ್ಚೆಗಳು ಆಗಿಲ್ಲ. ಮತ್ತು ನಾವ್ಯಾವುದೇ ಆ ಪಕ್ಷ ಹೊಸ ಪಕ್ಷ ಕಟ್ಟೋದಾಗ್ಲಿ, ಬಿಜೆಪಿ ಪಕ್ಷ ಬಿಡೋದಾಗ್ಲಿ, ನಮ್ಮ ತಂಡಕ್ಕಾಗ್ಲಿ ನಾವಾಗಿ ವೈಯಕ್ತಿಕವಾಗಿ ಯಾರು ಕೂಡ ನಾವು ಅದರ ಪಾಲ್ದಾರ ಅಲ್ಲ. ನಾವು ಮುಂದಕ್ಕೆ ಹೋಗೋದಿಲ್ಲ. ನೀವಲ್ಲ ಸರ್, ನೀವು ಒಂದ್ ಕಡೆಯಲ್ಲಿ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ರಾಮುಲು ಅವರು ಆ ಪ್ರಯತ್ನ ಮಾಡಿ ಮಾತಾಡಿದ್ರೆ ಅಂತ ಹೇಳಿದ್ದಾರೆ. ಆದ್ರೆ ಯತ್ನಾಳ್ ಅವ್ರ ದಾರಿನೇ ಸಪರೇಟ್ ಆಗಿ ಕಾಣಿಸ್ತಾ ಇದೆ. ಅವರು ನೀವು ಹೇಳಿದಾಗೆ ಯೋಚನೆ ಮಾಡ್ತೀನಿ ಪಕ್ಷ ಕಟ್ಟೋದ್ರ ಬಗ್ಗೆ ಅಂದ್ರೆ ಅವ್ರು ಈ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಯತ್ನಾಳ್ ಅವರು ನನಗೆ ಸಿಕ್ಕಿಲ್ಲ. ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಮತ್ತು ಸಂಪರ್ಕ ಇರ್ತಕ್ಕಂಥವ್ರು ಅವ್ರಿಗೆ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವ್ರು ಆ ಥರ ನಡೆಗಳನ್ನ ಏನಾದ್ರು ಇಟ್ಕೊಂಡಿದ್ರೆ. ಸರಿಗೆ ಯತ್ನಾಳ್ ಅವರ ಜೊತೆ ನಿಮ್ಮ ಈ ರಿಲೇಶನ್ಶಿಪ್ ಇದೆಯಲ್ಲ, ಈಗ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ, ಅವರ ಜೊತೆ ಕಮ್ಯುನಿಕೇಟ್ ಮಾಡುವಂತದ್ದು ಪಕ್ಷದ ಚೌಕಟ್ಟಿನಲ್ಲಿ ಸರಿಯಲ್ಲ ಅನ್ನೋದಿದೆ. ಸೊ ಈಗ ನೆಕ್ಸ್ಟ್ ನಿಮ್ಮ ಬಾಂಧವ್ಯ ಹೇಗಿರುತ್ತೆ, ಹೇಗಾಗಬಹುದು? ಇವತ್ತು ನಾವು ಲೀಡರ್ಸ್ ಆಫ್ ಬಿಜೆಪಿ ಇವತ್ತು ಏನು ನಾವು ಮಾತಾಡ್ತೀವಿ, ಯತ್ನಾಳ್ ಅವರು ಇದ್ದಾರ? ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹ ಇರ್ತದೆ. ನಮ್ಮ ಹೋರಾಟಕ್ಕೆ ಕೆಲವು ಸಂದರ್ಭದಲ್ಲಿ ಇವತ್ತು ವಕ್ಫಿನ ಹೋರಾಟದಲ್ಲಿ ಈ ಹೋರಾಟದ ಕೀರ್ತಿ ಯತ್ನಾಳ್ ಅವರಿಗೂ ಕೂಡ ಸಲ್ಲಬೇಕಾಗುತ್ತೆ. ಬಟ್ ಮುಂದೆ ಮಾಡ್ತಕ್ಕಂಥ ಹೋರಾಟಗಳಿಗೆ ನಾವು ನಮ್ಮ ವರಿಷ್ಠರ ಜೊತೆಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಒಂದು ತೀರ್ಮಾನ ತಗೊಂಡು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಡೆ ಇಟ್ಟಿದ್ದಾರೆ ಅಂದಮೇಲೆ ವರಿಷ್ಠರ ಮಾತಿಗೆ ನಾವು ಬದ್ಧರಾಗಿದ್ದೀವಿ. ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಬಹಿರಂಗವಾಗಿ ಮಾತಾಡಬೇಡಿ ಅಂತ ಯತ್ನಾಳ್ ಅವರಿಗೆ ಮೊನ್ನೆ ಸಭೆಯಲ್ಲಿ ನೀವೆಲ್ಲ ಹೇಳಿದ್ರಿ, ಸಿದ್ದೇಶ್ವರ ನಿವಾಸದಲ್ಲಾದ ಸಭೆಯಲ್ಲಿ. ಅವರು ಆಚೆ ಹೋದ ನಂತರ ವಿಜಯಪುರದಲ್ಲಿ, ಬೆಳಗಾವಿಯಲ್ಲಿ, ಬೆಂಗಳೂರಲ್ಲೆಲ್ಲ ಬಹಿರಂಗವಾಗೇ ಮಾತಾಡ್ತಾ ಇದ್ದಾರೆ ಸರ್. ಎಲ್ಲ ಒಂದ್ ಕಡೆ ನಿಮ್ಮ ಮಾತಿಗೂ ಕೂಡ ಅವರು ಬೆಲೆ ಕೊಡ್ತಾ ಇಲ್ವಾ? ಅವರೊಬ್ಬರು ಹಿರಿಯ ನಾಯಕರಿದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ, ಅವ್ರ ವಿಚಾರಧಾರೆಗಳನ್ನ ಹೇಳ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರು ಇಂಥ ಜಾಗದಲ್ಲಿ ಹಿಂಗೇ ಮಾತಾಡಿ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಕೆಲಸನ ನಾವು ಮಾಡಿಲ್ಲ. ಯಾಕಂದ್ರೆ ಅವರು
ವ್ಯಕ್ತಿತ್ವ ಹಂಗಿದೆ. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಅವರು ಮತ್ತೊಂದು ಸರಿ ನಮ್ಮ ಜೊತೆಗೆ ಬಂದಾಗ, ಪಕ್ಷದ ಬಂದಾಗ, ಆವಾಗ ನಾನು ಮುಂದಕ್ಕೆ ಮಾತಾಡ್ತೀನಿ. ಮತ್ತೊಂದನೇ ಸಭೆ ಮಾಡ್ತೀರಾ ಈಗಾಗಲೇ? ಇಲ್ಲ, ಈಗ ನಾವು ಅವರು ಪಕ್ಷದ ಉಚ್ಚಾಟೆ ಆದ್ಮೇಲೆ ಅವ್ರನ್ನ ಸೇರ್ಸ್ಕೊಂಡು ಸಭೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟಲ್ಲ. ಆದ್ರೆ ನಾವೆಲ್ಲರೂ ಸಿಕ್ಕಾಗ ಸ್ನೇಹಿತರಾಗಿ, ಇವಾಗ ಬೇರೆ ಪಕ್ಷದವರು ನಮ್ಮ ಸ್ನೇಹಿತರಾಗಿ ಸೇರ್ಕೊಂಡಾಗ ಅಥವಾ ಹೊರಗಡೆ ಸೇರ್ಕೊಂಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದ್ರೆ ಪಕ್ಷದ ಚೌಕಟ್ಟಲ್ಲಿ ನಾವು ಸೇರೋದಿಲ್ಲ. ಉಚ್ಚಾಟನೆ ಆದ್ಮೇಲೆ ನಿಮ್ಗೆ ಏನಾದ್ರು ಸಂದೇಶ ಬಂದಿದೆ ಸರ್? ಅವ್ರ ಜೊತೆ ಸೇರ್ಪಡೆ ಇಲ್ಲ, ಅಷ್ಟು ಕೆಳಮಟ್ಟದ ರಾಜಕಾರಣ ಕರ್ನಾಟಕಕ್ಕೆ ಮತ್ತು ಬಿಜೆಪಿ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಅವರು ಉಚ್ಚಾಟನೆ ಮಾಡಿದ್ದನ್ನು ಅರ್ಥ ಮಾಡ್ಕೊಂಡಷ್ಟು ಕೆಪಾಸಿಟಿ ನಮ್ಮ ತಂಡಕ್ಕೂ ಮತ್ತು ಇಲ್ಲಿರ್ತಕ್ಕಂಥ ಮುಖಂಡಗಳಿಗೂ ಇದೆ. ಮತ್ತು ಆ ಮಟ್ಟಕ್ಕೆ ನೀವೆಲ್ಲರೂ ಕೂಡ ದ್ವೇಷವನ್ನು ಬೆಳೆಸ್ಕೊಂಡು ಅವ್ರನ್ನ ಹೊರಗಡೆ ಹಾಕ್ತಿದ್ದೀವಿ ಅಂತಕ್ಕಂಥ ಮಾತನ್ನ ಪಕ್ಷ ಯಾವತ್ತೂ ಹೇಳೋದಿಲ್ಲ. ಯಾಕಂದ್ರೆ ಒಂದು ಸಂವಿಧಾನದ ಅಡಿಯಲ್ಲಿ ನಾವೊಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದನ್ನ ಮುಂದೆ ಪಕ್ವವಾಗಿ ಮಾಡ್ಕೊಂಡು ಹೋಗ್ತೀವಿ. ಈಗಿರುವಂತ ಒಂದು ಪ್ರಶ್ನೆ ಏನಂದ್ರೆ, ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರೆ, ಆದ್ರೆ ಅವರಿಂದ ಯಾರು ಹೋಗ್ತಾ ಇಲ್ಲ ಅನ್ನೋದು. ಇವತ್ತಿನವರೆಗೂ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಅವ್ರ ಮಾತುಗಳಲ್ಲಿ ಹೇಳಿರ್ತಕ್ಕಂಥ ವಿಜಯದಶಮಿವರೆಗೂ ನಾವೊಂದು ಸರ್ವೆ ಮಾಡ್ಕೊಳ್ತೀವಿ, ಅವ್ರ ಮಾಹಿತಿ ಹೋಗ್ತೀವಿ, ಜನದ ಬಳಿಗೆ ಹೋಗ್ತೀವಿ, ಮಠ ಮಾನ್ಯರುಗಳ ಹತ್ರ ನಾನು ಸಂಪರ್ಕ ಮಾಡ್ತೀನಿ. ಮಾಡಿಬಿಟ್ಟು ನಾನು ಮುಂದಿನ ನಿರ್ಧಾರಗಳನ್ನು ವಿಜಯದಶಮಿ ಎಂದು ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಹೊರತು ನಮ್ಮ ಜೊತೆಗೆ ಆ ಥರದ ಯಾವುದೇ ಚರ್ಚೆಗಳು ಆಗಿಲ್ಲ. ಮತ್ತು ನಾವ್ಯಾವುದೇ ಆ ಹೊಸ ಪಕ್ಷ ಕಟ್ಟೋದಾಗ್ಲಿ, ಬಿಜೆಪಿ ಪಕ್ಷ ಬಿಡೋದಾಗ್ಲಿ, ನಮ್ಮ ತಂಡಕ್ಕಾಗ್ಲಿ ನಾವಾಗಿ ವೈಯಕ್ತಿಕವಾಗಿ ಯಾರು ಕೂಡ ನಾವು ಅದರ ಪಾಲ್ದಾರ ಅಲ್ಲ. ನಾವು ಮುಂದಕ್ಕೆ ಹೋಗೋದಿಲ್ಲ. ನೀವು ಒಂದ್ ಕಡೆಯಲ್ಲಿ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ರಾಮುಲು ಅವರು ಆ ಪ್ರಯತ್ನ ಮಾಡಿ ಮಾತಾಡಿದ್ರೆ ಅಂತ ಹೇಳಿದ್ದಾರೆ. ಆದ್ರೆ ಯತ್ನಾಳ್ ಅವ್ರ ದಾರಿನೇ ಸಪರೇಟ್ ಆಗಿ ಕಾಣಿಸ್ತಾ ಇದೆ. ಅವರು ನೀವು ಹೇಳಿದಾಗೆ ಯೋಚನೆ ಮಾಡ್ತೀನಿ ಪಕ್ಷ ಕಟ್ಟೋದ್ರ ಬಗ್ಗೆ ಅಂದ್ರೆ ಅವ್ರು ಈ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಯತ್ನಾಳ್ ಅವರು ನನಗೆ ಸಿಕ್ಕಿಲ್ಲ. ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಮತ್ತು ಸಂಪರ್ಕ ಇರ್ತಕ್ಕಂಥವ್ರು ಅವ್ರಿಗೆ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವ್ರು ಆ ಥರ ನಡೆಗಳನ್ನ ಏನಾದ್ರು ಇಟ್ಕೊಂಡಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.